ನೋಡ್ತಿದ್ದೀರಾ ಅಗ್ನಿ ಪರೀಕ್ಷೆ? ಇಲ್ಲಿ ಸುಮ್ಮನೆ ಸೆಲೆಕ್ಷನ್ಗೆ ಮೆಂಟ್ ತರ ಮಾತಾಡ್ತಾವ್ರೆ. ಸೆಲೆಕ್ಷನ್ ಆದ್ರೆ ಮೆಂಟ್ ಲೂಸ್ ಆಗಿಬಿಡ್ತಾರೆ ಅವರು. ನ್ಯೂಮರಾಲಜಿ ಪ್ರಕಾರ 13 ಹೆಂಗಿದೆ, ಈ ಸೀಸನ್ ಹೆಂಗಾಗುತ್ತೆ? ಟಾಸ್ ನಾಲ್ ಮಾಡ್ರೆ ಅವ್ನು ಫೇಮಸ್ ಆಯ್ತಾನೆ, ಟಾಸ್ ಆಡೋನ್ ದಡ್ಡ ಆಯ್ತಾನೆ. ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಯಾವ ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡ್ತೀರಾ ಗುರುಗಳೇ? ಒಂಥರ ಅಂದ್ರೆ ಯಾವಾಗ್ಲೂ ಮಾತಾಡ್ತಲೇ ಇರ್ಬೇಕು. ಅಲ್ಲಿಗೆ ಇಲ್ಲಿ ತಂದಾಕೊಂಡು ಹೋಗಬೇಕು. ಇನ್ನೆರಡು ಒಳ್ಳೆ ಲವ್ ಸ್ಟೋರಿ ನೈಟು, ಎಲ್ಲಾ ಟಾಸನ್ನು ಗೆಲ್ಲೋನ್ಬೇಕು. ಅವ್ನು ಗೆದ್ಬಿಟ್ಟು ನಾಮಿನೇಟ್ ಆಗ್ತಾ ಇರ್ಬೇಕು. ಏನ್ ಹೇಳಿದ್ರು ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಉಲ್ಟಾ ಮಾತಾಡೋಣ ಹೋಗ್ಬೇಕು. ಈ ಸಲ ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಆಲ್ರೆಡಿ ನೀವು? ನನಗೆ ಆ ಹುಡುಗಿ ಇಷ್ಟ ಆಯ್ತು, ಕುಮಾರಿ. ಶಾಸ್ತ್ರಿ ಅವ್ರೆ, ನನ್ಗೇನೆ ಸೆಲೆಕ್ಟ್ ಮಾಡ್ತೀರಾ ನೀವು ಅಂತ ನಿಮ್ ಜೊತೆ ನುಲಿಬೇಕಿತ್ತಲ್ಲಿ. ಆಮೇಲೆ ಬಿಗ್ ಬಾಸ್ ಮನೋಳಿ ಮತ್ತೆ ಇದೊಂದು ಡವ್. ಆಚೆ ಹೋದ್ಮೇಲೆ ಎಲ್ಲ ಒಟ್ಟಿಗೆ ಸೇರೋಣ, ಊಟ ಮಾಡೋಣ, ನಿಮ್ಮನೆ ನಮ್ಮನೆಗೆ ಬರ್ರಿ, ನಮ್ಮನೆ ನೀವು ಬರ್ರಿ. ನಿಮ್ಗೊಂದು ಪ್ರಶ್ನೆ, ಎಷ್ಟು ಏಜ್ ಅಂತರವ್ರು ಗೆಲ್ಬೋದು? 20 ರಿಂದ 26 ಒಳಗಡೆ ಅವ್ರು ಗೆಲ್ತಾರೆ ಸರ್. ಆ ಏಜ್ ಇರೋರು 20 ರಿಂದ 26 ಇರೋಂತೆ ನೋಡಿ ಕೇಳಿ. ಅದಕ್ಕೆ ಮೇಲೆ ಅವ್ರು ಹೋಗ್ಬೇಡಿ, ಸುಮ್ ಕುತ್ಕೊಳ್ಳಿ. ಅದು ಲವ್ ಅಲ್ಲ, ಚೀಟಿ. ಹಾಯ್ ನಮಸ್ಕಾರ, ಅದಲ್ಲೇ ಟಾಕ್ಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ನಾನು ನಿಮ್ಮ ಆರ್ಯವರ್ಧನ್. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಆಮೇಲೆ ಈ ಸರಿ ಸಖತ್ ಇವಾಗ ಅದು ಮಾತಾಡ್ತೀವಿ. ವರ್ಷನ್ ಅಪ್ಗ್ರೇಡ್ ಆಗಿದೆಯಲ್ಲ ಗುರುಗಳೇ? ಅದನ್ನೇ ಏನು ಇವಾಗ ಜ್ಯೋತಿಷ ಅಂದ್ರೆ ಆರ್ಯವರ್ಧನ್, ಆರ್ಯವರ್ಧನ್ ಅಂದ್ರೆ ಜ್ಯೋತಿಷ. ಅದು ಬರ್ಬೇಕಾಗಂತೆ. ಹೌದು. ನೀವುಗಳು ಆರಾಮು. ಏನು ಹೇಳ್ದಂಗೆಲ್ಲ 26ನೇ ತಾರೀಕು ಏನೋ ಎಡ್ವರ್ಟ್ ಮಾಡಿಸ್ತಾ ಇದೀರಿ ನೀವು? ನಾನಿಲ್ಲ, ಎಡವಟ್ ಆಗುತ್ತೆ ಅಂತೇಳಿ ಹೇಳಿದ್ದೆ. ಎಡವಟ್ ಆಗೈತಿ ಪ್ರಪಂಚ. ನೇಪಾಳದಲ್ಲಿ ಏನೋ ಮಾಡಿಸಿದ್ರಿ? ಹೌದು, ನೇಪಾಳದಲ್ಲೂ ಆಗೈತೆ. ಅದೇ ತರ ಪಿಕ್ಚರ್ ಬಂದಿತ್ತೆ, ಅದು ಕೂಡ 26ನೇ. ನಿಹಾಲು, ವಿಶಾಲು, ಪ್ರಜ್ವಲ್ಲು ಅಂತೇಳಿ ಇಟ್ಕೋಬಾರ್ದು ಅಂತ ನೇಪಾಳಕ್ಕೆ ಕಲ್ಲು ಹಾಕಿದ್ದೀರಾ? ಇವಾಗ ನೋಡಿ, ನಾನು ಮುಂಚೆಲ್ಲ ಹೇಳಿದೆ, ಪ್ರಜ್ವಲ್ಲು, ವಿಶಾಲು, ಸೂರಜ್, ನಿಹಾಲು, ಈ ತರ ಕೋಮಲ್ಲು. ಅದೇ ತರ ಇವಾಗ ನೇಪಾಳ್ ಎಲ್ಲಿ ಎಂಡ್ ಆಯ್ತು ನೋಡಿ, ಎಷ್ಟು ತೊಂದರೆ ಆಯ್ತು. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ದೊಡ್ಡ ಶಾಕಿಂಗ್ ನ್ಯೂಸ್ ಇದು. ಹಾಗಾಗಿ ನರೇಂದ್ರ ಮೋದಿ ಕೂಡ ತಲೆ ಕೆಡಿಸ್ಕೋಬೇಕಂಗೆ ಆಯ್ತು. 26ನೇ ತಾರೀಕು ಎಲ್ಲಿ ಎಂಡ್ ಆಗ್ಬಾರ್ದು ಅಂತ ಹೇಳಿದ್ರೆ ಅದೇನು ಅನಿಸ್ತೈತೆ ನಿಮಗೆ? ಅದೇ ಅನ್ಸೋದೇನಿದೆ, ಆಗಿದೆಯಲ್ಲ, ಹೇಳಿದಿರಾ, ಆಗಿದೆ. ಹೌದೌದು, ಪಕ್ಕ ಆಗೈತೆ. ಓಕೆ, ನೋಡ್ತಿದ್ದೀರಾ ಅಗ್ನಿ ಪರೀಕ್ಷೆ? ನೋಡ್ತಾ ಇದ್ದೀನಿ. ಚೆನ್ನಾಗಿದ್ಯಾ? ನನಗ ಟೆನ್ಷನ್. ನಿಮ್ಮ ಪ್ರಕಾರ ಎಷ್ಟು ಜನ ತಗೋಬಹುದು ಕಾಮನ್ ಮ್ಯಾನ್? ಸರ್, ಕಾಮನ್ ಮ್ಯಾನ್ ಒಂದು 3 ಜನ ತಗೋತಿಂತಾರೆ. ಒಟ್ಟು ಬಿಗ್ ಬಾಸ್ ಒಳಗಡೆ ಸ್ಟಾರ್ಟಿಂಗ್ ಹೋದ್ಕೊಂಡು 6 ಜನ ತಗೋತಾರೆ ಕಾಮನ್ ಮ್ಯಾನ್. ತಗೊಳ್ಳೋದೇ 3-4 ಜನ ಅಂತೆಲ್ಲ ಮಾತಾಡ್ತಾವ್ರೆ. ಅಲ್ಲ, ನಾರ್ಮಲ್ ಆಗಿ ಅವ್ರು ಕಾಮನ್ ಆಗಿರ್ತಾರೆ, ಅವ್ರು ಸೆಲೆಬ್ರಿಟಿ ಅಂತ ತಗೋತಾರೆ. ಹಾಗಾಗಿದೆ, ಒಂದು 6 ಜನದ ಒಳಗಡೆ ತಗೋತಾರೆ. ಕಾಮನ್ ಮ್ಯಾನೇ ಈ ಸರ್ ಕಪ್. ಈಗ ಅಗ್ನಿ ಪರೀಕ್ಷೆಯಲ್ಲಿ ಇವಾಗ ಸುಮಾರು ಏನೋ ರೌಂಡ್ಸ್ ಎಲ್ಲ ನಡೀತಿದೆ ಗುರುಗಳೇ. ಅಲ್ಲಿ ಸುಮಾರು ದೊಡ್ಡ ಈಗ ಹೊರಗಡೆ ಬಂದವರೆಲ್ಲ ಅಂತೂ ವಿಡಿಯೋಗಳು ಉದ್ದ ವಿಡಿಯೋ ಮಾಡ್ಕೊಂಡು ಬೈತಾವ್ರೆ. ಅವ್ರಿಗೆ ಅರ್ಥ ಆಗಲ್ಲ ಅಲ್ಲಿ ಸೆಲೆಕ್ಷನ್ ಪ್ಯಾಟರ್ನ್ ಹೆಂಗಿರುತ್ತೆ, ಕ್ರೈಟೀರಿಯಾಸ್ ಹೆಂಗಿರುತ್ತೆ, ನಿಜಕ್ಕೂ ಚಾನಲ್ ಅವ್ರಿಗೆ ಏನು ಬೇಕಾಗಿರುತ್ತೆ. ಈಗ ಒಬ್ಬರ ಹತ್ರ ಕಂಟೆಂಟ್ ಇದ್ರೆ ಚಾನಲ್ ಅವ್ರು ತಗೊಳ್ಳಲ್ಲ ಗುರುಗಳೇ, ತಗೋತಾರೆ. ಮತ್ತೆ ಅವ್ರಿಗೆ ಏನು ಬೇಕು? ಎಂಡ್ ಆಫ್ ದ TRP ಬರಬೇಕು, ತಗೋತಾರೆ. ಅಲ್ಲ, ಒಂದು ಸೆಲೆಕ್ಷನ್ ಆಗದವ್ರು ಬೈತಾರೆ. ನೀವಾಗಿದ್ರೆ ಹೆಂಗ್ ಸೆಲೆಕ್ಷನ್ ಮಾಡ್ತಿದ್ರಿ ಗುರುಗಳೇ? ನಾನಾಗಿದ್ರ ನೀವಾಗಿದ್ರೆ ಈಗ ನಾನು ಬಂದಿರ್ತಿದ್ದೆ ಆಡಿಷನ್ಗೆ, ನೀವು ಜಡ್ಜ್ ಅಲ್ಲಿ ಕೂತಿರ್ತಿದ್ರಿ ಅಂತ. ಹೆಂಗ್ ಸೆಲೆಕ್ಷನ್ ಮಾಡ್ತಿದ್ರಿ ನನ್ನ ಅಂತ? ನಾನು ಜಡ್ಜ್ಮೆಂಟ್ ಮಾಡುವೆ. ಬೆಟರ್ ಆಪ್ಷನ್ ಇವ್ರ ವಿಡಿಯೋಗಳೆಲ್ಲ ಹಳೇದು ನೋಡಿರುವೆ, ಹೊಸದನ್ನ ಏನ್ ಮಾಡ್ತಾರೆ ಅಂತ ನೋಡುವೆ. ಬಿಗ್ ಬಾಸ್ ಏನತ್ತೆ, ಹಳೇದನ್ನ ಏನ್ ಮಾಡಿದ್ ತಾನಲ್ಲ, ಹೊಸದ್ ಏನ್ ಮಾಡ್ತಾರೆ ಅಂತ ತಗೊಂಡ್ವೆ. ಅಲ್ಲಿ ಮಾತುಕತೆ ನೋಡುವೆ, ಇದು 4 ವಾರಕ್ಕೆ ವರ್ಕ್ ಆಗ್ತಾರ, 10 ವಾರಕ್ಕೆ ವರ್ಕ್ ಆಗ್ತಾರ ಅಂತ. ಹಾಗಾಗಿ ನೋಡಿ ಸೆಲೆಕ್ಷನ್ ಮಾಡುವೆ. ನಿಮ್ಮನ್ನ ನಾನು ಓಕೆ ಮಾಡ್ಕೊಂಡ್ವೆ. ಮಾಡ್ತಿರಲ್ಲ 100ಕ್ಕೆ 100. ನನಗೇನ ಇವಾಗ ಹುಡುಗಿ ಇದೆಲ್ಲ, ಹುಡುಗಿ ಕುಮಾರಿ 100% ಫೈನಲ್ ವರ್ಗೂ ಇರೋ ತಾಕತ್ತಿದೆ, ಜಾಸ್ತಿ. ಇವಾಗ 100% ಹುಡುಗಿ ಒಳ್ಳೆ ಹುಡುಗಿ ಅಲ್ವಾ? ಗೊತ್ತಿದ್ದು ಮಾತಾಡ್ತದೆ. ಮುದ್ದೆಗಿದ್ದೇನಿಲ್ಲ, ಬಂದ್ ಮುದ್ದೆ ಮಾಡ್ತಾರೆ ಎಲ್ಲರಿಗೂ ಮುದ್ದೆ ಮಾಡ್ತಾರೆ ಸರ್. ಬಿಗ್ ಬಾಸ್ ಮೇಲೆ ಯಾರು ಲೂಸ್ ದೂಜಾಗ ಆಡ್ತಾರೆ ಸರ್, ಅವ್ರಿಗೆ ಗೊತ್ತಿದ್ದೇ ಆಡ್ತಾ ಇರ್ತಾರೆ. ಯಾರು ಬಡವರಿಲ್ಲ ಸರ್. ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ಗೆ ಹೋದವ್ರಿಗೆ ಓಟ್ ಅನ್ನೋ ಒಂದು ವಿಷಯದಲ್ಲಿ ಅವ್ರ ಬಡವ್ರ ಮನೆ ಅವ್ರಿಗೆ ಓಟ್ ಹಾಕಿ ಈ ಕಾನ್ಸೆಪ್ಟ್ ಫಸ್ಟ್ ತೆಗಿಬೇಕು. ಒಬ್ಬ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಿ, ಫ್ಯಾಮಿಲಿಗೆ ಬಡತನಕ್ಕೂ ಕೊಡಬೇಡಿ, ಅದಕ್ಕೂ ಸಂಬಂಧ ತರಬೇಡಿ. ಹೋಗೋದು ಡವ್ ಮಾಡ್ತದ್ದು, ತುಂಬಾ ಜನ ಡವ್ ಮಾಡ್ತಾರೆ. ನಮ್ಮ ಅಮ್ಮಗೆ ಇರಕ್ ಮನೆಲ್ಲ ದನ ಕಾಯ್ತಿದ್ದೇವೆ, ನಾವು ನಮ್ಮೆಲ್ಲ ದನ ಕಾಯ್ದಿದ್ದಾರೆ, ನಾವು ಬೆಳೆದಿದ್ದೀವಿ ಅಂತ ನರೇಂದ್ರ ಮೋದಿನ ಟೀಮ್ ಮಾಡಿದ್ದಾರೆ. ಸಾಧನೆಗೂ ಬಡತನಕ್ಕೂ ಸಂಬಂಧವಿಲ್ಲ. ಸಾಧನೆ ಮಾಡೋನು ಬಡತನ ಅನುಭವಿಸಿರ್ತಾನೆ, ಬಡತನ ಮಾಡಿರೋನು ಕೂಡ ಸಾಧನೆ ಮಾಡೋನು ಇದ್ದಾನೆ. ಕರೆಕ್ಟ್. ಸಾಧನೆ ಮಾಡೋ ಇದೆಲ್ಲ ಓಟ್ ಹಾಕ್ಬೇಕಾದ್ರೆ ದಯವಿಟ್ಟು ವ್ಯಕ್ತಿತ್ವ ಕೋಟ್ ಹಾಕಿ, ಬಡತನ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ತರಬೇಡಿ ದಯವಿಟ್ಟು. ಈಗ ಅವನಿಗೆ ಪಾಪ ಅವ್ನಿಗೆ ಬಡತನ ಇರ್ಬೋದು, ಏನೇ ಇರ್ಬೋದು, ಓಟ್ ಹಾಕಿ ಅವ್ನ ಕಳಿಸಿದ್ರು ಅಂತಾನೆ ಇಟ್ಕೊಳ್ಳಿ. ಪಾಪ ಏನ್ ಮಾಡ್ತಾನೆ, ಬಿಗ್ ಬಾಸ್ ಮನೆಗೆ ಹೋಗಿ 2 ವಾರಕ್ಕೆ ವಾಪಸ್ ಬಂದ್ಬಿಡ್ತಾನೆ. ಒಳಗಡೆ ಇದ್ದಲ್ಲೂ ಕೂಡ ಏನಾಗುತ್ತೆ ಗೊತ್ತಾ,
ಒಳ್ಳೆ ಟ್ಯಾಲೆಂಟ್ ಇರೋನು ಕೂಡ ವೇಸ್ಟ್ ಆಗ್ಬಿಡ್ತಾರೆ. ಕರೆಕ್ಟ್. ಬಡತನ ಶ್ರೀಮಂತ ಇವಾಗ ಎಷ್ಟೋ ಜನ ಮೇಲೆ ನೋಡಿ, ಅವರವರ ಎಷ್ಟೋ ಫ್ಯಾಮಿಲಿಯಲ್ಲಿ ಅವ್ರ ತಂದೆ ಹೀರೋ ಆಗಿರ್ತಾರೆ, ಅವ್ರಿಗೆ ಹೀರೋ ಆಗಲ್ಲ. ನಾರ್ಮಲ್ ವ್ಯಕ್ತಿ ಹೀರೋ ಆಗ್ತಾನೆ, ಎಷ್ಟೋ ಕಷ್ಟ ಆಗುತ್ತೆ. ಅವ್ರ ಅಪ್ಪ ರಾಜಕಾರಣಿ ಆಗಿರ್ತಾನೆ, ಅವ್ನು ರಾಜಕಾರಣಿ ಆಗಲ್ಲ. ಎಷ್ಟೋ ಮಕ್ಕಳು ಡಾಕ್ಟರ್ ಆಗಿರ್ತಾರೆ, ಅವ್ರ ಅಪ್ಪ ಡಾಕ್ಟರ್, ಯಾರೋ ಒಬ್ಬೊಬ್ರು ಆಗ್ತಾರೆ, ಅವ್ರ ಅಪ್ಪನ ಮೀಸಂತ ಕ್ವಾಲಿಟಿ ಇರ್ತಾರೆ. ಬಡತನಕ್ಕೂ ಓಟಕ್ಕೂ ಸವೈಟ್ ಮಾಡ್ಬೇಡಿ. ಇದೆಲ್ಲ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೆ. ಆಮೇಲೆ ತುಂಬಾ ಜನ ಹೇಳೋದು ನೋಡಿ, ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಹಂಗೆ ಆಗೋದಲ್ಲ ಗುರುಗಳೇ. ಎಷ್ಟೋ ಜನ ಮೇಲೆ ನಾನು ಹೇಳ್ತೀನಿ ನೋಡಿ, ತಾಯಿ ಸತ್ತೋಗ್ಬಿಟ್ಟಿರ್ತಾರೆ, ತಂದೆ ನೋಡ್ಕೊತಿಲ್ಲ, ಇದೆಲ್ಲ ಹೇಳೋದು. ಮತ್ತೆ ಸುಮ್ಮನೆ ನಾವು ಇನ್ನೊಂದು ಹೇಳ್ತೀನಿ ಕೇಳಿ, ಸುಮ್ಮನೆ ಫೇಮಸ್ ಆಗ್ಬೇಕು ಅಂತ, ಅಯ್ಯೋ ನನ್ನ ಲೈಫೆಲ್ಲ ಹಾಳಾಗೋಯ್ತು, ಅವ್ನು ಲವ್ ಮಾಡ್ದ, ಇವನು ಲವ್ ಮಾಡ್ದ. ಈ ಪ್ರಪಂಚದಲ್ಲಿ ಎಲ್ಲರನ್ನೂ ಲವ್ ಮಾಡ್ತಾರೆ. ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ನಾಯಿ ಕೂಡ ಮರಿ ಲವ್ ಮಾಡ್ತಾ ಇರುತ್ತೆ, ಅದು ಹೇಳ್ಕೊಳಕ್ಕಲ್ಲ. ನೀವ್ಯಾಕೆ ನಾಯಿ ಥರ ಹೇಳ್ಕೊತೀರಾ? ಹೇಳ್ಕೊಬೇಡಿ ಅಂತ ನಾನು ಹೇಳ್ತೀನಿ. ಸುಮ್ಮನೆ ನಿಮ್ಮ ಪರ್ಸನಲ್ ಎಲ್ಲ ಹೇಳ್ಕೊಬೇಡಿ. ಆಮೇಲೆ ಟ್ಯಾಲೆಂಟ್ ತೋರಿಸಿ. ಆಮೇಲೆ ಬಿಗ್ ಬಾಸ್ ಅಲ್ಲಿ ಟಾಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ. ಟಾಸ್ ಹಾಳು ಮಾಡ್ರೆ ಅವ್ನು ಫೇಮಸ್ ಆಯ್ತಾನೆ, ಟಾಸ್ ಆಡೋನ್ ದಡ್ಡ ಆಯ್ತಾನೆ. ಇಲ್ಲಿ ಇದೀರಲ್ಲ, ಟಾಸ್ ಹಾಳು ಮಾಡ್ಬೇಕು. ಸುಮ್ಮನೆ ಬಿಗ್ ಬಾಸ್ ಶೋ ಹಾಳು ಮಾಡ್ಬಿಡ್ತೀರ. ಇಲ್ಲ, ಅವರ ತಲೆ ಕೆಡಿಸ್ಕೋಬೇಕು. ಹೌದು ಸರ್, ಅವ್ರಿಗೆ ಹೆಂಗ್ ಗೊತ್ತಾ, ಒಳ್ಳೊಳ್ಳೆ ಜನಕ್ಕೆ ಏನ್ ವಿಷಯ ಬೇಕೋ ಅದನ್ನ ಉಲ್ಟಾ ಕೊಡ್ಬೇಕು. ನೀವು ಗೌರಮ್ಮನ್ ತರ ಇರ್ತೀರಿ, ಗೌರಮ್ಮ ದೇವ್ರ ತರ ಇರ್ತೀರಿ, ನಿಮ್ 4 ವಾರ ಆಚೆ ಹಾಕ್ಬಿಡ್ತಾರೆ. ಮೆಂಟ್ಲು ತರ ಈಗ ಈ ಸಲ 15 ಜನ ಹೋಗ್ತಾರೆ ಬಿಡಿ. ನೀವೀಗ ಒಂದು 10 ಜನ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡ್ತೀರಿ ಗುರುಗಳೇ? ಸರ್, ಅಲ್ಲಿ ನೋಡಿ, ನನಗೆ ಗೊತ್ತಿರೋ ಪ್ರಕಾರ ಒಂಥರ ಅಂದ್ರೆ ಯಾವಾಗ್ಲೂ ಮಾತಾಡ್ತಲೇ ಇರ್ಬೇಕು. ವಾಟ 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 ಅಂತಿರೋದು ಒಂದು ಕ್ಯಾರೆಕ್ಟರ್. ಇನ್ನೊಂದು ಕ್ಯಾರೆಕ್ಟರ್ ತುಂಬಾ ಪ್ರಪಂಚದಲ್ಲಿ ಎಲ್ಲವನ್ನೂ ತಿಳಿದಿರೋನೊಬ್ಬ ಜ್ಞಾನಿ. ಎಲ್ಲವನ್ನೂ ತಿಳಿದಿರ್ಬೇಕು, ಮನೆ ಮೇಂಟೈನ್ ಮಾಡಕ್ ಬರ್ಬೇಕು. ಇನ್ನೊಬ್ಬ ಅಲ್ಲಿಗಿಲ್ಲಿ ತಂದಾಕೋನೊಬ್ಬ ಬೇಕು. ಇವ್ರಿಗೆ ಒಬ್ಬ ನಾರ್ಮಲ್ ಬಂದು ಇವ್ರಿಗೆ ಗದ್ರು, ಹೌದು ಬಂದು ಅವ್ರಿಗೆ ಹಿಂಗಂದ್ರು, ಇವ್ರು ಬೇಕೇ ಬೇಕು. ಅದೇ TRP. ಇನ್ನ 3 ಆಯ್ತಾ, ಇನ್ನೆರಡು ಒಳ್ಳೆ ಲವ್ ಸ್ಟೋರಿ. ನೈಟು ಜನರಲ್ ಆಗಿ ಅವರವರೇ ಪಿಕಪ್ ಆಯ್ತಾರೆ. ಅರ್ಧ ಚಡ್ಡಿ ಹಾಕಿ ಕುತ್ಕೊಬಿಡೋದು, ಫಂಕಾಗಿ ತೋರ್ಸೋದು, ಅವ್ನು ಫಂಕಾಗಿ ಮಾತಾಡೋದು, ಕ್ಲೋಸ್ ಅಪ್ ಕ್ಯಾಮ್ರಾ ಇಡೋದು, ಹಳೇ ಲವ್ ಸ್ಟೋರಿ ಎರಡುವೆ. ಇವರಿಬ್ರು ಸೇರಿ ಒಂದು 5 ಜನ ಬೇಕೇ ಬೇಕು. ಇನ್ನು 5 ಜನ ದೊಡ್ಡ ಒಂಥರ ಎಲ್ಲದಕ್ಕೂ ಜಗಳ, ಎಲ್ಲದಕ್ಕೂ ಹೋರಾಟ. ಎಲ್ಲದ್ ಗೆದ್ದರೆ ನಿಮ್ದು ಹಾಳು ಮಾಡೋದು, ಮನೇಲಿ ಏನ್ ನಡೆದ್ರು ಹೋರಾಟ ಆಡೋದು. ಅವನೊಬ್ಬ ಬೇಕೇ ಬೇಕು. ಮತ್ತೆ ಮನೇಲಿ ಎಲ್ಲರೂ ಹೋಗಿದ ತಕ್ಷಣ ನಾನೇ ಯಜಮಾನತಿ, ಈ ಮನೆಗೆ ನಾನೇ ರಾಣಿ ಅನ್ನೋರು ಒಬ್ರು ಬೇಕು. ಮತ್ತೆ ಇವರೆಲ್ಲರೂ ಏನಾರ ಹಾಳಾಗೋಗ್ಲಿ, ನನ್ನ ಪಾಡಿ ನಾನು ಒಬ್ರು ಬೇಕು. ನನ್ನ ಪಾಡಿ ನಾನು ಒಬ್ರು ಆರಾಮಾಗಿ ಏನಾಗ್ಲಿ ಗುರು, ನಾನು ಟೈಮಿಗೆ ತಿನ್ಕೊಂಡು ನೆಮ್ಮದಿಯಾಗಿ ನನ್ನ ಆಟ ನಾನು ಆಡ್ಕೊಂಡು ಟಾಸ್ಕ್ ಮಾಡ್ಕೊಂಡು ಇರೋನೊಬ್ಬ ಬೇಕು. ಬೇರೆ ಇನ್ನೊಬ್ಬ ಎಲ್ಲಾ ಟಾಸನ್ನು ಗೆಲ್ಲೋನ್ಬೇಕು. ಅವ್ನು ಗೆದ್ಬಿಟ್ಟು ನಾಮಿನೇಟ್ ಆಗ್ತಾ ಇರ್ಬೇಕು. ಅವನು ಅಂತಕ್ಕಂಥ ನಾನು ಗೆಲ್ದಿದ್ದು, ನನ್ನನ್ನು ಯಾಕೆ ನಾಮಿನೇಟ್ ಮಾಡ್ತಾ ಇದ್ದೀರಾ? ಅವನು ಯಾಕೆ ಬೇಕಂದ್ರೆ ಕಷ್ಟ ಎಲ್ಲ ಜನರಲ್ ಆಗಿ ಎಲ್ಲ ದಿವಸನೂ ಜಗಳ ಆಗುತ್ತೆ. ಸೋಮವಾರದ ಇವಾಗ ಮಾಮೂಲಿ ಹೆಂಗೆ ಅಂತಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ 3 ಸಲ ಫ್ರೀ ಬಿಟ್ಬಿಡ್ತಾರೆ, ಯಾವ ಗೇಮ್ ಇರಲ್ಲ, ಏನಿರಲ್ಲ. ಸುದೀಪ್ ಅವ್ರ ಪ್ರೋಗ್ರಾಮ್ ಮುಗಿಸ್ಕೊಟ್ಟಾದ್ಮೇಲೆ ಅದಾದ್ಮೇಲೆ ಅಲ್ಲಿ ಆ 3 ಸಲ ಅವ್ನಿಗೆ ಯಾರಿಗೂ ಬೇಡ, ನಾಯಿ ತರ ಇಲ್ಲ. ಭಾನುವಾರ ಇರುತ್ತಲ್ಲ ಗುರುಗಳೇ, ಭಾನುವಾರ ನಾಮಿನೇಟ್ ಮಾಡ್ಬೇಕಲ್ಲ, ಅದನ್ನ ಭಾನುವಾರ ಇರುತ್ತೆ. ಅಲ್ಲ ಆದ್ಮೇಲೆ ಗೇಮ್ ಅಂತ ಬರೀ ನನಗೆ ಬೇಕು ಅನ್ನೋಬ್ಬ ಬೇಕು. ಕರೆಕ್ಟ್. ನಾಮಿನೇಟ್ ಮಾಡ್ಬೇಕು, ಇಲ್ಲ ನಂಗೆ ಬೇಕು ಆ ಥರದೊಬ್ಬ ಬೇಕು. ಈ ಥರದ್ದೆಲ್ಲ ಬೇಕು. ಮತ್ತೆ ಇನ್ನೊಬ್ಬ ಏನ್ ಹೇಳಿದ್ರು ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಉಲ್ಟಾ ಮಾತಾಡೋನೊಬ್ಬ ಬೇಕು. ಎಲ್ಲಾದನ್ನು ಅರ್ಥ ಮಾಡ್ಕೊಂಡ್ರೆ ಹಿಂಗಂದ್ರೆ ಹಂಗಂತೀನಿ, ಹಂಗಂದ್ರೆ ಹಿಂಗಂತೀನಿ, ಎಲ್ಲದಕ್ಕೂ ಉಲ್ಟಾ ಅವನು ಆ ಕ್ಯಾರೆಕ್ಟರ್ ಒಬ್ಬ ಬೇಕು. ಇನ್ನೊಬ್ಬ ಎಲ್ಲಾ ಜಗಳಗಳು ಆಗ್ತಿದ್ರು ಸುಮ್ನಿರಿ ನಿಲ್ಲಿಸ್ಬಾರ್ದು, ಸುಮ್ನಿರಿ ಬೇಕು. ಇನ್ನೊಬ್ಬ ಇರೋದೆಲ್ಲ ಕದ್ದಿಡೋನೊಬ್ಬ ಬೇಕು. ಅವ್ರದ್ದು ಮೇಕಪ್ ಡ್ರೆಸ್ ಕದ್ದಿಟ್ಬಿಡೋದು, ಬಟ್ಟೆ ಕದ್ದಿಡೋದು, ನೈಟ್ ಬಾತ್ರೂಮ್ಗೆ ಹೋಗಿ ಎದುರಿಸ್ಬಿಡೋದು, ಚಮಕ್ ಕೊಡೋನು. ಅವ್ನು ಬರೀ ಇದೇ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಕಾಮಿಡಿ ಕ್ಯಾರೆಕ್ಟರ್. ಸಖತ್ ಭಯಪಡ್ಸೋನ್ ಬೇಕು, ಕದ್ದಿಡೋದು ಬೇಕು, ತುಂಬಾ ಇರುತ್ತೆ. ಇನ್ಯಾರು ಒಂದು ಹುಡುಗಿ ಯಾವಾಗ್ಲೂ ಅಳೋದೊಂದು ಪಾತ್ರ ಬೇಕೇ ಬೇಕಲ್ಲಿ. ನೆನ್ಪಾಗ್ತಾ ಇದೆ, ನಮ್ ಡಾಗಿ ನೆನ್ಪಾಗ್ತಾ ಇದೆ. ಆರ್ಯವರ್ಧನ್ ಸರಿಯಾಗಿ ಮಾತಾಡಕ್ ಬರಕಲ್ಲ, ನನ್ಗೇನೋ ಅಂದ್ಬಿಟ್ಟ, ಅವ್ರು ನಂಗೆ ಸಾರ ಹಾಕ್ಲಿಲ್ಲ. ಒಬ್ಬ ಅಳನಪ್ಪ ಬೇಕು. ಈಗ ಯಾವಾಗ ಬಿಗ್ ಬಾಸ್ಗೆ ಎಡಿಟಿಂಗ್ ಮಾಡಕ್ ತುಂಬಾ ಜನ ಸಿಗ್ತಾರೆ, ಇದೊಂದು ಪ್ಯಾಟರ್ನ್ ಇರೋರು ಬೇಕು. ಒಂದೇ ಜವಾಬ್ದಾರಿ ಇರೋರು ಒಬ್ರು ಬೇಡ ಅಲ್ಲಿಗೆ.
ಜವಾಬ್ದಾರಿ ಒಬ್ರು ಬೇಡ ಬಿಗ್ ಬಾಸ್ಗೆ. ಜವಾಬ್ದಾರಿ ಇದ್ರೆ ಎಲ್ಲ ಸರಿ ಸೆಟ್ ಮಾಡ್ತಾರೆ ಇಲ್ಲಿ. ಅದು ಜವಾಬ್ದಾರಿ ಅದು ಹೆಂಗ್ ದಾಟಿ ಗೊತ್ತಾ ಹೋಗ್ರು. ಗುರುಗಳೇ? ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇಂಟರ್ವ್ಯೂಗಳು ಇರ್ತಾವಲ್ಲ, ಇಂಟರ್ವ್ಯೂ ಹೆಂಗ್ ಹೇಳಿ, ನಿಮ್ಗೆ ಕೇಳಿರ್ತಾರೆ ನಿಮ್ಗೆ ಏನಂದ್ರೆ ತುಂಬಾ ಇಷ್ಟ ಅಂತ, ಆಯ್ತಾ? ನನಗ್ ಕೇಳಿರ್ತಾರೆ ನಿಮ್ಗೆ ಏನಂದ್ರೆ ಇಷ್ಟ ಇಲ್ಲ ಅಂತ. ನೀವ್ ಏನ್ ಇಷ್ಟ ಅಂತ ಹೇಳಿರ್ತಾರೋ ಅದ್ ನಂಗೆ ಇಷ್ಟ ಇರಲ್ಲ, ಹೌದು ನಮ್ಮಿಬ್ರನ್ನ ಬಿಡ್ತಾರ ಒಳಗೆ, ಒಡ್ಸ್ಕೊಳ್ಳಿ ನೀವು ಅಂತ. ಹೌದು ಈ ಈ ತರ ಈಗ ಈಗ ಫಾರ್ ಎಕ್ಸಾಂಪಲ್ ಒಂದ್ ಹುಡುಗನ್ ಕೇಳ್ತಾರೆ ನಿಮಗೆ ಹುಡುಗಿರು ಶಾರ್ಟ್ ಡ್ರೆಸ್ ಹಾಕೊಂಡ್ರೆ ಹೆಂಗ್ ಅನ್ಸುತ್ತೆ ಅಂತ. ಇವ್ನು ಹೇಳ್ತಾನೆ ನನಗೆ ಹುಡುಗಿರು ಶಾರ್ಟ್ ಡ್ರೆಸ್ ಹಾಕಿದ್ರೆ ಕೋಪ ಪಿತ್ತ ನೆತ್ತಿಗಿರುತ್ತೆ, ನನಗೆ ಆಗಲ್ಲ, ನೋಡೋದ್ರಾಗಲ್ಲ ಅಂತ. ಒಬ್ಳು ಶಾರ್ಟ್ ಡ್ರೆಸ್ ಹಾಕೊಂಡು ಒಳಗಡೆ ಬಿಡ್ತಾರೆ, ಕರೆಕ್ಟ್ ಹೋಗಿ ಒಳಗೆ ಅಂತ ಹಚ್ಕೊಳ್ಳಿ ಇಬ್ರಿಗೆ. ಅವಳು ಶಾರ್ಟ್ ಡ್ರೆಸ್ ಹಾಕ್ಬೇಕು, ಇವನು ರೇಗ್ತಾ ಇರ್ಬೇಕು, ಎಗಿರ್ತಾ ಇರ್ಬೇಕು ಅಂತ. ನನಗೆ ಈ ಸರಿ ಪರ್ಫೆಕ್ಟ್ ಹೇಳ್ತೀನಿ, ಕಿಚನ್ ಒಂದ್ ದಿವಸದಿಂದ 2 ದಿವಸ ಬ್ಯಾನ್ ಮಾಡ್ಬೋದು ಈ ಸರಿ. ಹೌದಾ? ಏನಾರು ಮಾಡಿ ಗಬ್ಬೆ ಬಿರ್ಸ್ಕೊಂಡು ನಮಗ್ ಮಾಡಿದ್ರುಗಳೇ ಈ ಸರಿ 100% ಗಬ್ಬೆ ಬಿರ್ಸ್ಕೊತಾರೆ. ಈ ಸರಿ ಏನಕ್ಕೆ ಗೊತ್ತಾ, ಈ ಸರಿ ಎಲ್ಲ ಬಿಗ್ ಬಾಸು ಎಲ್ಲ ನೋಡಿರೋರು ಹೋಗ್ತಾವ್ರೆ. ನಾವು ಅರ್ಧ ಕುಡಿದ್ಬಿಟ್ಟವ್ರೆಲ್ಲ. ನಾವು ಪೆತಮ್ ತರ ಇರ್ಬೇಕು, ಗಿಲ್ಲಿ ತರ ಮಾತಾಡ್ಬೇಕು, ಮಂಗಳೂರು ಹುಡುಗಿ ಪಾಪ ರಕ್ಷಿತ್ ತರ ಮಾತಾಡ್ಬೇಕು, ಈ ತರ ಟಿಗ್ಗರ್ ಆಗಿ ಹೋಗ್ತಾವ್ರೆ, ಅವ್ರ ತರನೇ ಆಗ್ಬೇಕು ಅಂತ. ಇಲ್ಲಿ ಸುಮ್ಮನೆ ಸೆಲೆಕ್ಷನ್ಗೆ ಮೆಂಟ್ಲ್ ತರ ಮಾತಾಡ್ತಾವ್ರೆ. ಸೆಲೆಕ್ಷನ್ ಆದ್ರೆ ಮೆಂಟ್ಲೇನು ಲೂಸ್ ಆಗಿಬಿಡ್ತಾರೆ ಅವರು. ಇವಾಗ್ಲೇ ನೀನ್ ಯಾಕೆ ಬಂದು ಕೂತಿದ್, ನೀನ್ ಎದ್ದೋಗು, ನೀನ್ ಯಾವ ಸೀಮೆನ ಅಂತ ಜಡ್ಜ್ಗೆ ಬೈತಾರೆ. ನೀನ್ ಯಾರು, ನೀನೇ ಪತಿರತ್ನ ಹೇಳಕ್ಕೆ, ನೀನೇ ಪತಿರತ್ನ ಅಂತ ಬಾಯಿ ಬಂದಂಗೆ ಬೈತಾರೆ. ಅವರು ಇವ್ರಿಗೆ ಬೈತಾವ್ರೆ. ಮಾತಿನ ಮೇಲೆ ಗಮನ ಇಬ್ರಿಗೂ ಕಂಟ್ರೋಲ್ ತಪ್ಪಿಟ್ಟಿದ್ದೆ. ಈ ಮಾತಿನ ಕಂಟ್ರೋಲ್ ತಪ್ಪಿರೋದ್ರಿಂದ ಬರೋದ್ರಿಂದ ಒಳಗಡೆ ಇದೇ ಟಾಕ್ ಸುದೀಪ್ ಮುಂದೆ ಮಾತಾಡ್ಬಿಟ್ರೆ ಕಷ್ಟ ಆಗುತ್ತೆ. ತುಂಬಾ ಪ್ರಾಬ್ಲಮ್ ಸಿಗಾಕಿರ್ತಾರೆ. ಇದೇ ಆಟಿಟ್ಯೂಡ್ ಅಲ್ಲಿ ತೋರಿಸ್ಬಿಟ್ರೆ ಬೇರೆ ತುಂಬಾ ಕಷ್ಟ ಆಗುತ್ತೆ. ಹೆಂಗಾಗಿದೆ ಗೊತ್ತಾಗಲ್ಲ, ಈಗ ಇದ್ರಲ್ಲಿ ರೋಡೀಸ್ ಅಂತೆಲ್ಲ ಬರ್ತಾ ಇತ್ತು MTV, ಅದ್ರಲ್ಲಿ ಹಿಂಗೆ ಜಡ್ಜ್ಗಳಿಗೆ ಬೈಯೋದು. ಹೌದಾ? ಹಂಗೆ ಶೋನೆ ಹಂಗೆ ಅರೋಗೆಂಟ್ ಆಗಿ ಅವ್ರಿಗೆ ಏನು ಹೇಳೋದು, ನೀನ್ ಯಾರ ನನ್ನ ಜಡ್ಜ್ ಮಾಡಕ್ಕೆ ಅಂತ ಹೇಳೋದು. ಈ ನಾವು ಕನ್ನಡದಲ್ಲಿ ಫಸ್ಟ್ ಟೈಮ್ ನೋಡ್ತೀವಿ. ಅವ್ರೆಲ್ವಾ ಗೆಟ್ ಔಟ್ ಅನ್ನಕ್ ನೀನ್ ಯಾರು ಗುರು, ನೀನ್ ಯಾರು ಗೆಟ್ ಔಟ್ ಬೇಡ, ಗೆಟ್ ಔಟ್ ಬೇಡ ಬ್ರೋ, ಗೆಟ್ ಔಟ್ ಬೇಡ ಬ್ರೋ. ನಾನ್ ಹೇಳ್ತಾ ಅಲ್ಲಿ ಜಡ್ಜ್ಗಳನ್ನ ಅವ್ರನ್ನೇನ್ ಸುಮ್ನೆ ಕೂರ್ಸಿರಲ್ಲ. ಅವ್ನು ಕರೆಕ್ಟ್ ಕೇಳೇನೆ, ಅಲ್ಲ ಜಡ್ಜ್ಗಳನ್ನ ಸುಮ್ನೆ ಕೂರ್ಸಿರಲ್ಲ. ಅಲ್ಲ ಗೆಟ್ ಔಟ್ ಬೇಡ, ನೀ ಇಷ್ಟ ಆಗಿಲ್ಲ ಅನ್ನೋದು ಪದ ಕರೆಕ್ಟ್. ಬಟ್ ಜಡ್ಜ್ಗಳಿಗೆ ಹೆಂಗಿರುತ್ತೆ ಗೊತ್ತಾ, ಟ್ರಿಗರ್ ಪಾಯಿಂಟ್ ಇರುತ್ತೆ ಗುರುಗಳೇ. ಅಲ್ಲಿ ಏನ್ ಸಿಚುವೇಶನ್ ಆಗಿರುತ್ತೋ ಗೊತ್ತಿಲ್ಲ, ನಾವು ಎಡಿಟ್ ಮಾಡೋದನ್ನ ನೋಡ್ತಾ ಇರ್ತೀವಿ, ಇಲ್ಲೇ ಪ್ರೋಮೋದಲ್ಲಿ ತೋರಿಸ್ಬೇಕಾದ್ರೆ ನಮ್ಗೆ ಎಡಿಟ್ ಅಲ್ಲಿ ನೋಡ್ತಾ ಇರ್ತೀವಿ. ಬಟ್ ಅಲ್ಲಿ ಕಾನ್ವರ್ಸೇಷನ್ ಎಷ್ಟೊತ್ತಾಗಿರುತ್ತೆ, ಎಷ್ಟು ಇರಿಟೇಟ್ ಆಗಿರುತ್ತೆ, ಏನಾಗಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಹಂಗಾಗಿ ಅದು ಕೌಂಟರ್ ಹಂಗ ಆಗಿರುತ್ತೆ. ಬಟ್ ಅವ್ರಿಗೆ ಈಗ ಯಾರಿಗೇನು ಈಗ ಜಡ್ಜ್ಗಳಾಗಿ 4 ಜನ ಕುತ್ಕೊಂಡಾಗ ಅವ್ರಿಗೇನು ಆಸೆ ಇರುತ್ತಾ ಹೋಗಿ ಬೈಸ್ಕೊಂಡ್ಬರ್ಬೇಕು, ಜನರ ಹತ್ರ ಟ್ರಾಲ್ ಆಗ್ಬೇಕು ಅಂತ? ಇಲ್ಲ, ಅವ್ರುಗಳು ಜವಾಬ್ದಾರಿಯಿಂದಾನೇ ಕೂತಿರ್ತಾರೆ. ಒಬ್ರು ಆಂಕರ್ ನಿರಂಜನ್ ದೇಶಪಾಂಡೆ ಅಂದ್ರೆ ಅವ್ರಿಗೂ ಒಂದು ಅಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡೆ ಶೋನ ಹೋಸ್ಟ್ ಮಾಡ್ತಾ ಇರ್ತಾರೆ. ನಿರಂಜನ್ ಪಾಂಡೆಗೆ ಸಾಕಾಗ್ಬಿಟ್ಟಿದ್ದೆ. ಅಯ್ಯೋ ಏನ್ ಗುರು, ಅವನಿಗೆ ಸಾಕಾಗಲ್ಲ ಗುರುಳೆ. ಅವ್ನ ಕಲಾವಿದ, ಅವ್ನು ಇಂಥದ್ದೆಲ್ಲ ಸಖತ್ ಎಂಜಾಯ್ ಮಾಡ್ತಾನೆ. ಅವ್ನು ಎಂಜಾಯ್ ಮಾಡಿ ಅವನಿಗೆ ಸಾಕಾಗೋಗ್ಬಿಟ್ಟಿದ್ದೆ. ಹೌದೌದು, ಅದೇ ಅದೃಷ್ಟ ಅಂದ್ರೆ ಅವನ ಆಂಕರ್ ಆಗಿದ್ದ, ಜಡ್ಜ್ ಅಲ್ಲಿ ಕೂತಿರ್ಬೇಕಿತ್ತು ಅವನು. ಅದೊಂದು ತಪ್ಪಿಸ್ಕೊಂಡಿಲ್ಲ, ಆರಾಮಾಗಿದ್ದಾರೆ ಅವನು. ನೆಕ್ಸ್ಟ್ ವರ್ಷ ಈ ತರ ಜಡ್ಜ್ ಹೋಗಿ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಬೇಕಾ ಬೇಡ ಮಾಡಿದ್ರೆ ಎಲ್ಲೋ ಆರಾಮಾಗಿದ್ದೀವಿ, ಯಾಕೆ ನನ್ನ ಕರೆದು ನನ್ನನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತೀಯ? ಅಗ್ನಿ ಪರೀಕ್ಷೆ ಅವ್ರಿಗೆಲ್ಲ, ಇವ್ರಿಗೆ ಜಡ್ಜ್ಗಳಿಗೆ. ಚಂದನ್ ನೋಡಿ ಬುದ್ಧಿವಂತ, ಏನು ಗೊತ್ತಿಲ್ಲ, ಸೈಲೆಂಟ್ ಆಗಿ ಎಲ್ಲ ಹ್ಯಾಂಡಲ್ ಮಾಡ್ತೀವಿ. ಹೌದಾ, ಓಕೆ, ಹೌದಾ, ಸರಿ ಅಂತ. ಎಲ್ಲಿ ಯಾರಾದ್ರೂ ಒಂದ್ 2 ವರ್ಡ್ ಜಾಸ್ತಿ ಮಾತಾಡ್ತೀಯಾರೋ ಅವ್ರು ಪ್ರೋಮೋ ಕಂಟೆಂಟ್ ಅಷ್ಟೇ. ತುಂಬಾ ಆತರ ಮಾಡಿದ್ರೆ ಅವ್ರೊಬ್ರು ಅಂತ ಬೇಕು, ಅವರೇ 4 ಜನ ಕೂತ್ಕೊಂಡು ಅದು ಅಗ್ನಿ ಪ್ರಶ್ನೆ ಆಗಲ್ಲ. ಅಂತವ್ರೆ 4 ಜನ ಬಂದ್ರೆ ನ್ಯೂಮರಾಲಜಿ ಪ್ರಕಾರ 13 ಹೆಂಗಿದೆ ಈ ಸೀಸನ್, ಹೆಂಗಾಗುತ್ತೆ? 13 ಸೀಸನ್ 13 ಚೆನ್ನಾಗಾಗುತ್ತೆ, ಜಗಳ ಜಾಸ್ತಿ ಆಗುತ್ತೆ ಒಳಗಡೆ. ಹೌದಾ? ಮುಂಚೆ ಜೈಲಿಗೆ ಹೋಗ್ತಿತ್ತು, ಸ್ಟೇಷನ್ಗೆ ಹೋಗ್ತಿತ್ತು, ಅವೆಲ್ಲ ಆಗಲ್ಲ ಈ ಸರಿ, ಆಗಲ್ಲ. ಇಲ್ಲಿ ಒಳಗಡೆನೆ ಯಾವುದೇ ಕಾರಣಕ್ಕೂ ಒಂದ್ಸರಿ ಕಂಪ್ಲೇಂಟ್ ಆಗಲ್ಲ, ಕೇಸ್ ಆಗಲ್ಲ. ಶೋ ಏನ್ ಒಳಗಡೆ ಅವೆಲ್ಲ ಆಗಲ್ಲ, ಒಳಗಡೆನೆ ಸ್ಟೇಷನ್ಗೆ ಆಗ್ತಾ ಇರ್ತಾರೆ. ಒಬ್ಬೊಬ್ರು ಆಗ್ತಾರೆ, ಅಲ್ಲೇ ಒಂದು ಸ್ಟೇಷನ್ ಮಾಡಿದ್ರೆ ಒಳ್ಳೆ ಅಲ್ಲ. ಇನ್ ಮುಂದೆ ಪ್ರತಿ ಗುರುವಾರ ಬಂದ್ರೆ ಒಬ್ಬನ ನಾಮಿನೇಟ್ ಮಾಡಿ ಜೈಲಿಗೆ ಕಳಿಸ್ಬೇಕಾಯ್ತು. ಇನ್ನು ಮುಂದೆ 2 ಜನನು ಮಾಡುವಂತ ಆಪ್ಷನ್ ಮಾಡ್ತಾರೆ. ಇಲ್ಲ, ಇಷ್ಟು ದಿನ ಜೈಲ್ ಇಟ್ಟಿದ್ರು, ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಇಡ್ಬೇಕಾಯ್ತು. 2 ಜನನು ಹಾಕ್ಬೋದು. ಕಲ್ಪೆಗೆ 3 ಜನ ಹೋದ್ರೆ, ಅತ್ಯುತ್ತಮವಾಗಿ ಒಬ್ರು ಹೋದ್ರೆ, ನಾರ್ಮಲ್ ಆಗಿ 2 ಜನ ಕನ್ಫರ್ಮ್ ಆಗ್ತಾರೆ ಸರ್ ಈ ಸರಿ. ಅಲ್ಲ ಆಗಲ್ಲ, ಕಂಟ್ರೋಲ್ ತಡೆಯಕ್ ಆಗಲ್ಲ ಎಲ್ಲ ರುಚಿ. ಆಮೇಲೆ ಏನ್ ಗೊತ್ತಾಗಲೇ ಸಮಸ್ಯೆ ಏನು ಅಂತಂದ್ರೆ, ಈ ಸೆಲೆಬ್ರಿಟೀಸು ಮತ್ತೆ ಕಾಮನ್ ಮ್ಯಾನ್ ಇವರಿಬ್ರು ಸೇರ್ಕೊಳ್ಳೋದಿದೆಯಲ್ಲ, ಅದು ಬಹಳ ಡೇಂಜರ್, ವೆರಿ ಡೇಂಜರಸ್. ಅದು ನನ್ಗದು ಅನುಭವ ಇದೆ. ಇವ್ರಿಗೆ ನಾನು ಏನೋ ಮಾಡಿದೀನಿ ಅನ್ನೋದಿರುತ್ತೆ, ಅವ್ರಗಳಿಗೆ ನೀನ್ ಯಾರಾದ್ರೆ ಏನ್ ಗುರು, ನಾನು ಅದೇ ಶೋಕ್ ಬಂದಿರೋದು, ನಾನೇನೋ ಮಾಡ್ಬಿಟ್ಟು ಅಂತಾರೆ. ಇಬ್ರು ಸೇರ್ಕೊಂಡು, ಈಗ ನಾನು ಹೇಳ್ತಿರೋದು ಯಾರೋ 20 ಸಿನಿಮಾ ಮಾಡಿದವ್ರು ಬಂದಿರ್ತಾರೆ ಅಂತ ಇಟ್ಕೊಂಡು, ಅವರಿಗೆ
ಈ ಸೋಷಿಯಲ್ ಮೀಡಿಯಾದಿಂದನೋ ಅಥವಾ ಈಗ ಕಾಮನ್ ಮ್ಯಾನ್ ಥರನೋ ಬಂದವರು ನೀನ್ ಯಾರಯ್ಯ ನನ್ಗೆ ಹೇಳೋದು ಅಂದ್ಬಿಟ್ರೆ ಪಾಪ ಅವ್ರಿಗೆ ಏನಾಗಬೇಕು. ಈ ಸರಿ ಯಾರು ಹೊಡೆದಾಡಿ ಆಚೆ ಒಬ್ಬರನ್ನ ಹಾಕ್ಬೋದು. ಹೌದಾ? ಇವಾಗ ಹೆಂಗೆ ಲಾಯರ್ ಜಗದೀಶ್ ಅವ್ರನ್ನ ಆಚೆ ಹಾಕಿದ್ರು, ಹುಚ್ಚ ವೆಂಕಟಂಗೆ ಆಚೆ ಹಾಕಿದ್ರು, ಈ ಥರ ಇದೊಂದು ಸರಿ ಆಗ್ಬೋದು. ಹೌದಾ? ಹುಚ್ಚ ವೆಂಕಟರು ಕೂಗ್ಯಾಡಿ ಆಚೆ ಬಂದರು, ಇಲ್ಲ ಹೊಡೆದ್ರಲ್ಲ ಅದು ಜನ ಅವ್ರಿಗೆ. ಹೌದು, ಇದು ಒಂಥರ ಜಾಸ್ತಿ ಆಗೋದು. ಹ್ಮ್, ತುಂಬ ಅದ್ಭುತವಾಗಿ ಒಂಥರ ಮೈ ಮೇಲೆ ಏನೇನಾದ್ರು ಚೆಲ್ಬಿಡೋದು, ಬೇಕಂತಾನೆ ಬೇಕು ಅಂತ ಟೀ ಚೆಲ್ಬಿಡೋದು, ಖಾರ ಪುಡಿ ಹಾಕ್ಬಿಡೋದು, ಏಕ್ ತುಂಬ ಕಂಟ್ರೋಲ್ ಸಿಗ್ತಾರೆ ಕೋಪಕ್ಕೆ. ಅವತ್ತು ಹೊರಗಡೆ ಹಾಕ್ತಾರೆ ಯಾರನ್ನೋ ಒಬ್ರು. 100% ಇಷ್ಟ ಒಬ್ರು ಆಚೆ ಬರ್ತಾರೆ, ಒಬ್ಬರನ್ನ ಲೂಸ್ಗಳು ಯಾರನ್ನ ಹಾಕ್ತಾರೆ. ಲೂಸ್ ಬೇಕು ಬಿಗ್ ಬಾಸ್ಗೆ, ಯಾಕಂದ್ರೆ ತುಂಬಾ ಜನ ಬಿಗ್ ಬಾಸ್ ನೋಡೋರು ಲೂಸ್ಗಳೇ ಇರ್ತಾರೆ. ಹೌದೌದು, ನೋಡೋರು ಅವರೇ ಇರ್ತಾರೆ, ಆಡೋರು ಅವರು ಹಂಗೆ ಕೇಳ್ತಿರ್ತಾರೆ, ಹಿಂಗ್ ಮಾತಾಡ್ಬೇಕು ಅಂತಾರೆ. ಆ ಮಾತನ್ನ ನೋಡ್ತಾರೆ ಅನ್ನೋದಕ್ಕಿಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಗುರುಗಳೇ. ಹೌದೌದು ನೋಡಿ ಗುರುಗಳೇ, ನಾನು ಹೇಳ್ತಿರೋದು ಮನೇಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಗಿಲ್ಲಿ ಲಾಸ್ಟ್ ಟೈಮ್ ಒಂದು ಮಾತು ಹೇಳಿದ್ರು, ಯಾಕೆ ಹಿಂಗ್ ಆಡ್ತೀರಾ ನೀವು ಅಂತ. ಅವರು ದಿನ ಇಡೀ ಬೇಜಾರಾಗಿ ಸಾಲ್ಬಾದೆ ಟೆನ್ಷನ್ನು ಎಲ್ಲ ಮುಗಿಸಿ ಸಾಯಂಕಾಲ ಬಂದು ಟಿವಿ ಆನ್ ಮಾಡಿದ್ರೆ ಅವ್ರಿಗೆ ಬೇಕಾಗಿರೋದು ಮಜಾ. ಹೌದು, ಅವ್ರಿಗೆ ಬೇಕಾಗಿರೋದು ಕಿಕ್ ಕಾಮಿಡಿ. ಹೌದು, ಅದನ್ನ ಕೊಡ್ಬೇಕಷ್ಟೇ. ಅದನ್ನ ಬಿಟ್ಟು ಇಲ್ಲೂ ನಾವು ಮತ್ತೆ ಕುಯ್ಕೊಂಡ್ ಪಿಟೀಲ್ ಆಡ್ಕೊಂಡ್ ಜಗಳ ಆಡ್ಕೊಂಡಿದ್ರೆ ಯಾವನಿಗೆ ಬೇಕದು? ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಮ್ಮ ಕೈಲಿ ಏನ್ ಮಾಡೋಕ್ಕಾಗಲ್ಲ, ಅದನ್ನ ಯಾರಾದ್ರೂ ಒಬ್ಬ ಅಲ್ಲಿ ಮಾಡ್ತಿದ್ದಾನೆ ಅಂತಂದ್ರೆ ಖುಷಿ ಪಡ್ತಾರೆ. ನನ್ನ ಪ್ರಕಾರ ಈ ಸರಿ ಎಲ್ಲರೂ ಮಾತಾಡ್ಬೇಕು, ಒಂದು ವಾರ ನಾಮಿನೇಟ್ ಮಾಡಲು ಉಳಿಸ್ಬೇಕು ಅಲ್ಲ, ಎಲ್ಲರೂ ಮಾತಾಡಿ ಅಂತೇಳಿ ಹೇಳ್ಬೇಕು. ನಿಮ್ಮ ಒರಿಜಿನಲ್ ಟ್ಯಾಲೆಂಟ್ ಒರಿಜಿನಲ್ ಆಗಿ ಮಾತಾಡಿ ಅಂತ ಹೇಳ್ಬೇಕು. ಕರೆಕ್ಟ್. ಆದರೆ ನೋಡಬೇಕು ಈ ಸರಿ ತುಂಬ ಮಿರಾಕಲ್ ಇರುತ್ತೆ, ಯಾಕಂದ್ರೆ ಜನ ಬಿಗ್ ಬಾಸ್ನ ಅರ್ಥ ಮಾಡ್ಕೊಂಡವ್ರೆ. ಗೊತ್ತು ಜನಕ್ಕೆ ಹಿಂಗೆ ಮಾತಾಡಿ ನಾವು ಇರ್ತೀವಿ ಒಳಗಡೆ ಅಂತ. ಅವಾಗ ಮುಂಚೆ ಹೆಂಗ್ ಗೊತ್ತಾ, ಸುಮ್ಮನೆ ಮಾತಾಡೋರು ಇದ್ರು, ಅವ್ರಿಗೆ ಗೊತ್ತಾಗ್ದಲ್ಲೇ ಮಾತಾಡೋರು ಇದ್ರು. ಇವಾಗ ಗೊತ್ತಿದ್ದು ಮಾತಾಡ್ತಾರೆ. ಗೊತ್ತಿಲ್ಲ ಗುರುಗಳೇ, ಏನ್ ಮಾಡ್ಬೇಕು, ಇದ್ ಮಾಡಿದ್ರೆ ಸರಿನಾ, ಇದ್ ಮಾಡಿದ್ರೆ ತಪ್ಪಾ ಅಂತ ಗೊತ್ತಿಲ್ಲ. ಈಗ ಜಡ್ಜ್ಮೆಂಟ್ ಅಲ್ಲ, ಹೌದು, ಗೊತ್ತಲ್ಲ, ಇದು ಹಿಂಗ್ ಮಾಡಿದ್ರೆ ಉಳಿಸ್ಕೊತಾರೆ, ಹಿಂಗಿದ್ರೆ ಇರ್ತೀವಿ ನಾವು ಅಂತ ಎಲ್ಲರೂ ಹಂಗೆ ಥಿಂಕ್ ಮಾಡ್ಕೊಂಡೇ ಬರ್ತಾರೆ. ಹೌದು. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಇದೊಂದು ಡವ್, ಆಚೆ ಹೋದ್ಮೇಲೆ ಎಲ್ಲ ಒಟ್ಟಿಗೆ ಸೇರೋಣ, ಊಟ ಮಾಡೋಣ, ನಿಮ್ಮನೆ ನಮ್ಮನೆಗೆ ಬರ್ರಿ, ನಮ್ಮನೆ ನೀವು ಬರ್ರಿ. ಅದು ಸಂಗೀತ ಚೆನ್ನಾಗಿ ಹೇಳಿದ್ರು, ನಿರಂಜನ್ ಕೇಳ್ತಾರೆ. ಬಿಗ್ ಬಾಸ್ ಮುಗಿದ್ಮೇಲೆ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರ, ಫ್ರೆಂಡ್ಶಿಪ್ ಉಳಿಯತ್ತಾ ಇಲ್ಲಿ ಅಂತ. ದೇವರಾಣೆ ಉಳಿಯಲ್ಲ ಅಂತಾರೆ. ಅಲ್ಲೇ ಉಳಿದಿರಲ್ಲ, ಆಚೆ ಉಳಿದಿದ್ದ ಯಾವುದೇ ಕಾರಣಕ್ಕೆ ಉಳಿಯಲ್ಲ. ಅಲ್ಲಲ್ಲ, ಮತ್ತೆ ಒಳಗಡೆ ಇರುತ್ತೆ ಗುರುಗಳೇ, ಒಳಗಡೆ ಇರುತ್ತೆ. ಹೊರಗಡೆ ಬಂದ್ಬಿಟ್ಟು ಎಪಿಸೋಡ್ ನೋಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ, ಅಯ್ಯೋ ಈ ನನ್ನ ಮಗ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ದ, ಇವಳು ನನ್ನ ಬಗ್ಗೆ ಹಿಂಗೆಲ್ಲ ಹೇಳಿದ್ದ ಅಂತ ಗೊತ್ತಾಗಿ ಗ್ರೂಪ್ ಆಗತ್ತೆ. ಫಸ್ಟ್ ಗ್ರೂಪ್ ಅಲ್ಲಿ ಒಬ್ಬೊಬ್ರೇ ಎಕ್ಸಿಟ್ ಆಗ್ತಾರೆ. ಫಸ್ಟ್ ಲಾಸ್ಟ್ ಅಲ್ಲಿ ಅಡ್ಮಿನ್ ಉಳ್ಕೊಂಡಿರ್ತಾನೆ. ಹೌದೌದು. ನನ್ನ ಲೈಫಲ್ಲಿ ನಾನು ನೋಡೋ ಮಟ್ಟಿಗೆ ಅಲ್ಲಿ ಒಳಗಡೆ ಮಾತಾಡ್ದಂಗೆ ಒಬ್ರು ಆಚೆ ನಡ್ಕೊಳಲ್ಲ. ಹಾಗಾಗಿ ಒಳಗಡೆ ಇರೋರ ಬಗ್ಗೆ ನೀವು ಒಳಗಡೆ ಇರೋರ ಬಗ್ಗೆ ಹೊರಗಡೆ ಇರೋರು ಜಡ್ಜ್ಮೆಂಟ್ ಮಾಡಬೇಡಿ, ನೀವು ಮಾಡಬೇಡಿ. ಫಸ್ಟ್ ಒಳಗಡೆ ಎಲ್ಲ ಡವ್, ನೀವೇ ಒರಿಜಿನಲ್ಲು, ನೀವು ಅದಕ್ಕೆ ಅಡಿಕ್ಟ್ ಆಗ್ಬಿಡಿ. ನೋಡ್ತಾ ಯಾರೋ ಇದೇ ಸರಿ ಇದೇ ತಪ್ಪು ಅಂತ ಜಡ್ಜ್ಮೆಂಟ್ ಇಲ್ಲ. ನಾನು ಒಳಗಡೆ ಇದ್ದು ಹೊರಗಡೆ ಇದ್ದು ಎರಡೂ ಹೇಳೋದ್ರಿಂದ ಅಲ್ಲಿ ಯಾವಾಗ್ಲೂ ಯಾರು ಸರಿಲ್ಲ ಅಂತ ಇರ್ತಾರೋ ಅವನೇ ಒಳ್ಳೆಯವರು, ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರು ಅಷ್ಟು ಜನ ಸೇರಿ ಇವ್ನು ಸರಿಲ್ಲ ಅಂತ ಇರ್ತಾರಲ್ಲ, ಅವನೇ ನಿಜವಾದ ಒಳ್ಳೆ ವ್ಯಕ್ತಿ. ಎಲ್ಲರೂ ಒಳ್ಳೆಯವನು ಅಂತ ಹೇಳಿದ್ರೆ ಅವ್ನು ಸರಿಲ್ಲ, ಅವ್ನು ಬುದ್ಧಿವಂತ, ಅವ್ನ ಸಾಹಸಕ್ಕೆ ಹೋಗ್ಬೇಡಿ, ನೀವು ಅವ್ನ ಸಾಹಸ ಮಾತ್ರ ಹೋಗ್ಬೇಡಿ. ಬ್ಲೈಂಡ್ ಆಗಿ ಯಾರು ನಂಬಕ್ಕಾಗಲ್ಲ, ನಂಬೇಡಿ. ಈಗ ಅಲ್ಲಲ್ಲ, ಮನೆಯವರು ಫಾರ್ ಎಕ್ಸಾಂಪಲ್ ನಮ್ ಸೀಸನ್ ಅಲ್ಲಿ ಇಡೀ ಮನೆಯವ್ರಿಗೆ ಪ್ರಥಮ್ ನೋಡಿದ್ರೆ ಆಗ್ತಿರ್ಲಿಲ್ಲ, ಪ್ರಥಮ್ ವಿನ್ನರ್. ಹೌದು. ಲಾಸ್ಟ್ ಸೀಸನ್ ಅಲ್ಲಿ ಗಿಲ್ಲಿ ನೋಡಿದ್ರೆ ಯಾರಿಗೂ ಆಗ್ತಿರ್ಲಿಲ್ಲ. ಹೌದು. ಮನೆ ಒಳಗಡೆ ಬಟ್ ಗಿಲ್ಲಿ ವಿನ್ನರ್. ಹಂಗೆ ಅದು ಹೊರಗಡೆ ಜಗತ್ತಲ್ಲಿ ಯಾರಿಗ ಇಷ್ಟ ಆಗ್ತಾರೋ. ಆಮೇಲೆ ಮನೆ ಒಳಗಡೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಮನೆ ಒಳಗಡೆ ಅವ್ರ ಪ್ರಾಬ್ಲಮ್ ಏನು ಅಂತಂದ್ರೆ, ಅವರು ಹೊರಗಡೆ ಜನಕ್ಕೋಸ್ಕರ ಆಟ ಆಡಲ್ಲ, ಮನೆ ಒಳಗಡೆ ಇರೋರ್ಗೋಸ್ಕರ ಆಟ ಆಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೌದು. ಯಾರು ಮನೆ ಹೊರಗಡೆ ಇರೋರ್ಗೆ ಆಡಕ್ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಇಲ್ಲಿ ಪ್ರಥಮ್ ಎಲ್ಲ ಒಳಗಡೆ ಅವ್ರಿಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಏನು ನಾಮಿನೇಟ್ ಮಾಡ್ತೀರಾ, ಮಾಡು, ಓಟ್ ಹಾಕೋದು ಅವರು ಅಂತಾರೆ. ಒಬ್ಬೊಬ್ರು ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಆಡ್ತಾರೆ, ಒಬ್ಬೊಬ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಇರೋರು ಆಡ್ತಾರೆ. ಅವರೇ ಗೆಲ್ಲೋದು. ನಿಮ್ಗೆ ಅಂತವ್ರೆ ಇಷ್ಟ ಆಗೋದು. ಕರೆಕ್ಟ್. ಪಾಪ ಒಳ್ಳೆಯವರು ಇರ್ತಾರೆ, ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಣ್ಣ ಓವರ್ ಆಗಿ ಆಡ್ತಿದ್ದೆ ಅಂತ ಮೆಸೇಜ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ, ಜಾಸ್ತಿ ಆಯ್ತು ಅಂತ ಹಾಕಕ್ಕೆ ಸ್ಟಾರ್ಟ್ ಮಾಡಿ, ಬೆಟರ್ ಆಗುತ್ತೆ. ಬೇರೆಯವ್ರಿಗೆ ಕೊಡ್ಬೇಕು. ಆಮೇಲೆ ಬಿಗ್ ಬಾಸ್ ಹೆಂಗೆ ಗೊತ್ತಾ, ಯಾರು ಎಕ್ಸ್ಟ್ರಾರ್ಡಿನರಿ ಮಾತಾಡ್ತಾರೆ ಅವ್ರನ್ನೇ ಜಾಸ್ತಿ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತಾರೆ, ಜಾಸ್ತಿ ಅವ್ರಿಗೆ ಕೊಡ್ತಾರೆ. ಹಾಗಾಗಿ ಎಷ್ಟೋ ಜನ ಮಾಡೋದು ಕೂಡ ಪ್ರತಿಭೆಗಳು ಕೂಡ ಒಂದೊಂದ್ಸರಿ ಆಚೆ ಬರಲ್ಲ. ಕರೆಕ್ಟ್. ಒಂದೊಂದ್ಸರಿ ತುಂಬ ಆಚೆ ಬರಲ್ಲ. ಆಚೆ ಬರೋ ಥರನೂ ಕೂಡ ನೀವು ಜನ ಮಾಡಬೇಕು. ದಯವಿಟ್ಟು ಈ ಸಲ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಆಲ್ರೆಡಿ ನೀವು. ನನಗೆ ಆ ಹುಡುಗಿ ಇಷ್ಟ ಐತೆ, ಕುಮಾರಿ. ನಾನು ನೋಡಿಲ್ಲ ಕುಮಾರಿ. ಆರ್ಯವರ್ಧನ್ ಗುರುಜಿ ಫುಲ್ ಸಪೋರ್ಟ್. ನನ್ನ ಸಪೋರ್ಟ್. ನೀವು ಎಪಿಸೋಡ್ ಮಾಡ್ಬೇಕಾದ್ರೆ ತಪ್ಪಿದ್ರೆ ತಪ್ಪಂತಾನೆ ಹೇಳ್ತೀನಿ. ಅವಾಗ ಕನ್ಫರ್ಮ್ ನೋಡ್ತೀನಿ, ವಿಡಿಯೋನ ನೋಡ್ತೀನಿ. ಇವಾಗ ಇರೋದ್ರಲ್ಲೇ ಆ ಹುಡುಗಿ
ಚೆನ್ನಾಗಿ ಆಟ ಆಡ್ತೈತೆ, ಆ ಹುಡುಗಿ ಎಲ್ಲರಿಗೂ ಟಕ್ಕರ್ ಕೊಡ್ತಾಳಲ್ಲ 100%. ನನ್ನ ಪ್ರಕಾರ ಹ್ಮ್, ಒಳಗಡೆ ಇರೋರ್ಗೆಲ್ಲ ಅಣಗಾಯಿ ನೀರ್ಗಾಯಿ ಮಾಡೋದು ಅವಳೆ. ಅವ್ಳು ಮಾಡ್ತಾರೆ 100% ಡಿಸೈಡ್ ಆಗ್ತಾರೆ. ಅವಳು ಮನೆ ಹೇಳಲು ಗೊತ್ತಾ, ಹ್ಮ್. ಏನು ನೀವು ನನಗೆ 2ನೇ ಪ್ಲೇಸ್ ಕೊಡ್ಲಿ ಅಂತ ಶಾಸ್ತ್ರಿ ಅಂತ ನುಲಿಯಕ್ಕಾಗುತ್ತಾ ಅಂತ ಸಕ್ಕತ್ವಾದ ಸಾಕ. ಆಮೇಲೆ ಅವಳು ವಿಡಿಯೋಸ್ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಕ್ಕದಾಗಿ ಮಾತಾಡ್ತಾಳೆ. ಅವಳಿಗೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಅವಳು ಸೆಲ್ಫಿ ವಿಡಿಯೋ ತರ ಮಾಡ್ತಾಳೆ, ಸಣ್ಣ ಸಣ್ಣ ಏನೋ ಟಾಪಿಕ್ ಇಟ್ಕೊಂಡು ಸಕ್ಕದಾಗಿ ಮಾಡ್ತಾಳೆ. ಚೆನ್ನಾಗಿ ಹೋಗ್ತದೆ ಅವಳ ಪೇಜ್. ಆಲ್ಮೋಸ್ಟ್ ಅಲ್ಲಿ 3 ಲಕ್ಷ ಹತ್ರ ಫಾಲೋವರ್ಸ್ ಆಯ್ತು ಅವಳಿಗೆ. ಅಲ್ಲಿ ಹೋಗೋದ್ಮೇಲೆ ಅಲ್ವಾ ಮತ್ತೆ ಒಳ್ಳೆ ಫಾಲೋವರ್ಸ್ ಆಗ್ತಿದ್ದಾರೆ, ಒಳ್ಳೆ ವಿಡಿಯೋಸ್ ಓಡ್ತಾ ಇದೆ. ಅವಳ ವಿಡಿಯೋಸ್ ಎಲ್ಲ ಮಿಲಿಯನ್ ನೋಡ್ತಾ ಇದೆ. ಚೆನ್ನಾಗಿ ಮಾಡ್ತೀಯಲ್ಲ ಹುಡುಗಿ, ಕಂಟೆಂಟ್ ಚೆನ್ನಾಗಿ ಆಗ್ಲಿ ಹುಡುಗಿಗೆ. ನಂಗೆ ಇನ್ನೆಲ್ಲ ಗೊತ್ತಿಲ್ಲ, ಪೇಸ್ ನನ್ನ ಮಕ್ಕ ನೋಡಿದ್ನಲ್ವಾ, ಇಸ್ ಬೆಟರ್ ಹುಡುಗಿ ಅಂತ ಹೇಳಿದ್ದೆ. ಬಿಗ್ ಬಾಸ್ಗೆ ಈ ಅಗ್ನಿ ಇದರಲ್ಲಿ ಅವಳು ಒಬ್ಳು ಸೆಲೆಕ್ಷನ್ ಮಾಡ್ಕಿದ್ರು ಕರೆಕ್ಟ್ ಪಕ್ಕ. ಅವಳೊಬ್ಳು ಒಳ್ಳೆ ಕರೆಕ್ಟಾಗಿ ಸಿಕ್ಕಿದ್ದಾರೆ. ನೋಡೋಣ ಇನ್ಯಾರು ಗೊತ್ತಿಲ್ಲ, ಯಾರ್ಯಾರು ಒಳಗೆ ಬುತ್ತರೆ ಸೆಲೆಬ್ರಿಟಿಗಳ ಆಂಗಲ್ ಇನ್ಯಾರ್ಯಾರು ಒಳಗಡೆ ಇರ್ತಾರೆ. ನಿಮ್ಗೊಂದು ಪ್ರಶ್ನೆ, ಎಷ್ಟು ಏಜ್ ಅಂತರವ್ರು ಗೆಲ್ಬಹುದು ಅಂದ್ರೆ 18 ಇಂದ 20? ಈ ಸಲ ಅಲ್ಲ ವಿನ್ನರ್ ಇಲ್ಲ 30 ಇಂದ 40, 20 ರಿಂದ 26 ಒಳಗಡೆ ಅವ್ರು ಗೆಲ್ತಾರೆ ಈ ಸಲ. ಆ ಏಜ್ ಇರೋರು. 20 ಇಂದ 26 ಇರೋಂತೆ ನೋಡಿ ಕೇಳಿ, ಅದಕ್ಕೆ ಮೇಲೆ ಹೋಗ್ಬೇಡಿ, ಸುಮ್ ಕೂತ್ಕೊಳ್ಳಿ. ನಾನ್ ಹೇಳಿದ್ರಲ್ಲ, ನೀವ್ ಹೇಳಿದ್ರೆ ಪ್ರಿಡಿಕ್ಷನ್ ಅದು. ನಾನು ಹೇಳಿದ್ರೆ ಸುಮ್ಮನೆ ಗೆಸ್ ಅಷ್ಟೇ. ಅದು ಗೆಸ್ಸೇ ಬೆಟರ್ ಆಪ್ಷನ್ ಅಲ್ವಾ? ನೋಡೋಣ, ಕಾದ್ ನೋಡೋಣ. ನಾವು ಬಿಗ್ ಬಾಸ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಎಪಿಸೋಡ್ಗಳು ಬರುತ್ತೆ ತರ್ಲೆ ಟಾಕ್ಸ್ ನಲ್ಲಿ, ನೋಡೋದನ್ನ ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಯಾರ್ಯಾರು ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೋ ಅವ್ರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ನಿಮ್ಮ ಕೀರ್ತಿ. ನಾನು ನಿಮ್ಮ ಆರ್ಯವರ್ಧನ್. ನಾನು ಹೊರಡ್ತಾ ಇದ್ದೀನಿ. ಅದು ಎಲ್ಲೇ ಹೊರಟರು ಕೂಡ ಮತ್ತೆ ಮುಂದಿನವ್ರು ನಿಮ್ಮ ಜೊತೆ ಇರ್ತೀವಿ. ಒಳ್ಳೇದಾಗಲಿ ಎಲ್ಲರಿಗೂ. ಅದು ನೋವಲ್ಲ, ಟಿ